ಸಲಾರ್ ವರ್ಸಸ್ ಕಾಟೇರ. ಫಸ್ಟ್ ಕಾಟೇರ ನಮ್ಮ ಕನ್ನಡ ಸಿನಿಮಾ ನಾರ್ಮಲ್ ಆಗಿ ನಿಂತ್ರೇನೆ ಒಂದು ಅಬ್ಬರ, ಅದ್ರಲ್ಲಿ ಬೇರೆ ಕೈಯಲ್ಲಿ ಮಚ್ಚಿಡ್ಕೊಂಡ್ ಬರ್ತಾರೆ. ಓಕೆ, ಇಲ್ದೇ ಇರುತ್ತಾ ಒಬ್ಬರೇ ದರ್ಶನ ವಿಲ್ಲನ್ ಹುಡುಗರಿಗೆ ವಿಲ್ಲನ್ ಮಕ್ಕಳಿಗೆ ಮುನ್ನತೆ ತಂದವರು. ಆ ಬೀಡಿ ಹಚ್ಕೊಳ್ಳೋ ಸೇಲ್ ಇದೆ, ಮಸ್ತಾಗಿದೆ ಅದು ಮಾತ್ರ. ದುಡ್ಡು ಇಟ್ಕೊಂಡು ಒಂಥರ ಪ್ರೊಡ್ಯೂಸರ್ ತರ ಆಗ್ಲಿ ಡೈರೆ ಯಾರು ಬಂದಿಲ್ಲ. ಅವ್ರ ಅಪ್ಪದ ಫೀಲ್ಡ್ ಇಂದ ಕೆಳಗಡೆ ಬಂದು ಅವರು ಮೇಲಿಗೆ ಬಂದಂತವ್ರು ದರ್ಶನ್ ಅವರು. ಓಕೆ ಅಂದ್ರೆ ಡಿ ಬಾಸ್ ಓಕೆ ಐ ಸ್ಪೀಕ್ ಬೆಟರ್ ಇಂಗ್ಲಿಷ್, ವಾಟ್ ಯು ಇಂಗ್ಲಿಷ್? ಓಕೆ ಓಕೆ ಇಂಗ್ಲಿಷ್. ಹೊತ್ತ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿಡಿ ಗಾಳಿ ಬೀಸುತ್ತೆ. ಕದರ್ ಸೈಕ್ ಆಗಿದೆ ಡಿ ಬಾಸ್ ಮೂವಿ ಅಂದ್ರೆ ಒಂದು ಪ್ರೈಸ್. ಓಕೆ ಸೊ ಎಕ್ಸ್ಪೆಕ್ಟಿಂಗ್ ಕಾಟೇರ. ಓಕೆ, ಟ್ರೈಲರ್ ನೋಡಿದ್ರ ಬ್ರೋ? ಓಕೆ, ಹೇಗೆ ಅನಿಸ್ತು ಬ್ರೋ? ನಾರ್ಮಲ್ ಆಗಿ ನಮ್ಮ ಬಾಸ್ ಬಂದ್ಬಿಟ್ಟು ನಾರ್ಮಲ್ ಆಗಿ ನಿಂತ್ರೇನೆ ಒಂದು ಅಬ್ಬರ. ಹೌದು, ಅದ್ರಲ್ಲಿ ಬೇರೆ ಕೈಯಲ್ಲಿ ಮಚ್ಚಿಡ್ಕೊಂಡ್ ಬರ್ತಾರೆ. ಓಕೆ, ಇಲ್ದೇ ಇರುತ್ತಾ? ಓಕೆ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ಬ್ರೋ? ಪಕ್ಕ. ಓಕೆ, ಫ್ರೆಂಡ್ ಆಲ್ರೆಡಿ 6 ಗಂಟೆ ಶೋ ಹೋಗೋಣ ಅಂದವನೆ. ಓಕೆ, ಡಿ ಬಾಸ್ ಯಾವ್ದೋ ಒಂದು ಡೈಲಾಗ್ ಕೇಳಿ ಬ್ರೋ. ಐ ಸ್ಪೀಕ್ ಬೆಟರ್ ಇಂಗ್ಲಿಷ್, ವಾಟ್ ಯು ಇಂಗ್ಲಿಷ್? ಓಕೆ ಓಕೆ ಇಂಗ್ಲಿಷ್. ದರ್ಶನ್ದೇ ನೋಡೋದು. ದರ್ಶನ್ ದೇ. ಓಕೆ, ಯಾಕೆ ದರ್ಶನ್ ದೇ ನೋಡ್ತೀರಾ? ಯಾಕಂದ್ರೆ ಅವರಲ್ಲಿ ಒಂಚೂರು ನಟನೆ ಆಗ್ಲಿ ಯಾವ್ದೇ ಆಗ್ಲಿ ಅದ್ಭುತವಾಗಿ ಮಾಡ್ತಾರೆ ಅವರು. ಓಕೆ, ದರ್ಶನ್ ಅಂದ್ರೆ ಅವರು ಕಷ್ಟದಿಂದ ಬಂದಂತವ್ರು ದರ್ಶನ್ ಅವರು. ಯಾಕಂದ್ರೆ ಅವರು ದುಡ್ಡು ಇಟ್ಕೊಂಡು ಒಂಥರ ಪ್ರೊಡ್ಯೂಸರ್ ತರ ಆಗ್ಲಿ ಡೈರೆ ಯಾರು ಬಂದಿಲ್ಲ. ಅವ್ರ ಅಪ್ಪದ ಫೀಲ್ಡ್ ಇಂದ ಕೆಳಗಡೆ ಬಂದು ಅವರು ಮೇಲಿಗೆ ಬಂದಂತವ್ರು ದರ್ಶನ್ ಅವರು. ಓಕೆ, ಅವರು ಇವತ್ತಿ ಅಂತಿಲ್ಲ, ಮೊದಲು ಒಂದು ಕಲಾಸ್ಪಾಲ ಪಿಕ್ಚರ್ ಎತ್ತಿದ್ರು. ಅದ್ರಲ್ಲಿ ನೋಡ್ಬೇಕು ಅವ್ರ ಪಿಕ್ಚರ್ ಮಸ್ತ್. ಅದೇ ಸ್ಟೋರಿ ಅದು. ಓಕೆ, ಸೂಪರ್ ಅಣ್ಣ. ಅಣ್ಣ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ಅಣ್ಣ? ಹೌದಮ್ಮ, ನೋಡ್ತೀನಿ. ಓಕೆ, ಡಿ ಬಾಸ್ ಅಂದ್ರೆ ತುಂಬಾ ಇಷ್ಟ. ಓಕೆ, ಹಳೆ ಎಷ್ಟೆಷ್ಟೋ ಟ್ರೈ ಮಾಡಿದ್ರು ಯಾವ್ಯಾವ್ದೋ ಪಿಕ್ಚರ್ ಗಳಿಗೆ ಹೋಗಿ. ಓಕೆ, ಲಾಸ್ಟ್ ಕನ್ನಡಕ್ಕೆ ಬಂದು ಇದು ಮಾಡಿ ಅವರು ಮುಂದೆ ಬಂದಂತವ್ರು. ಓಕೆ, ಅವ್ರು ಎಲ್ಲಾರ ಹತ್ರ ಇದು ಮಾಡಿ ಚಾನ್ಸ್ ಕೇಳಿ ಯಾರು ಕೊಟ್ಟಿಲ್ಲ. ಲಾಸ್ಟ್ಗೆ ಅವ್ರದೇ ಇದು ಒಂದು ಮಾಡಿ ಇನ್ನೂ ಒಂದ್ಸತಿ ಆತರ ತೆಗಿಯಕ್ಕಾಗಲ್ಲ ಬಿಡಿ. ಎಲ್ಲ ವಿಲ್ಲನ್ ಗಳು ಹಾಕಿ ಅವ್ರ ಮಕ್ಕಳನ್ನೆಲ್ಲ ಮುಂದೆ ತರ್ಬೇಕಂತ ಅನ್ನಿಸ್ಕೊಂಡಿದ್ದು ಇವ್ರೊಬ್ಬರೇ ದರ್ಶನ, ಬೇರೆ ಯಾರು ಇಲ್ಲ. ಓಕೆ, ವಿಲ್ಲನ್ ಹುಡುಗರಿಗೆ ವಿಲ್ಲನ್ ಮಕ್ಕಳಿಗೆ ಮುನ್ನತೆ ತಂದವರು ಅವರು. ವರ್ಸಸ್ ಕಾಟೇರ. ಕಾಟೇರ ಯಾಕೆ ಬ್ರೋ? ಕನ್ನಡ, ಕನ್ನಡಕ್ಕೋಸ್ಕರನೇ. ಓಕೆ, ಅದಕ್ಕೆ ಕನ್ನಡ ಮೂವೀಸೇ ನೋಡ್ಬೇಕು. ಕನ್ನಡ ಮೂವೀಸೇ ನೋಡಬೇಕು. ಫಸ್ಟ್ ಕನ್ನಡ ಮೂವಿನೇ ನೋಡ್ಬೇಕು. ಓಕೆ, ಸೊ ಡಿ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಡಿ ಬಾಸ್ಗೆ ಅವ್ರಿಗಿರೋ ಫ್ಯಾನ್ ಬೇಸ್ ಯಾರಿಗೂ ಇಲ್ಲ ಬಿಡಿ ಓಕೆ, ಕನ್ನಡದಲ್ಲಿ. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ? ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ. ಓಕೆ, ಫಸ್ಟ್ ಶೋ ನೋಡಿಲ್ಲ ಅಂತಂದ್ರೆ ಫಸ್ಟ್ ಡೇ ಮಾತ್ರ ನೋಡಿ. ನಿಮ್ಮ ಅಭಿಪ್ರಾಯ ಏನು ಬ್ರೋ? ಫಸ್ಟ್ ಕಾಟೇರ ನಮ್ಮ ಕನ್ನಡ ಸಿನಿಮಾ, ನಾವು ಕನ್ನಡ ಸಿನಿಮಾ ಫಸ್ಟ್ ಸಪೋರ್ಟ್ ಮಾಡ್ತೀವಿ. ಓಕೆ, ದರ್ಶನ್ ಅವರು ಇದರಲ್ಲಿ ಹೆಂಗ್ ಆಕ್ಟಿಂಗ್ ಮಾಡಿದ್ದಾರೆ ಬ್ರೋ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದರ್ಶನ್ ಅವರು. ಓಕೆ, ನಾನು ಮೊದಲೇ ದರ್ಶನ್ ಅವ್ರ ಅಭಿಮಾನಿ. ನಾನು ಸಾರಥಿ ಟೈಮಿಂದ ಅವ್ರ ಎಲ್ಲಾ ಫಿಲಮ್ ನೋಡ್ಕೊಂಡ್ ಬಂದಿದ್ದೀನಿ. ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡೋದೇ ಬೇಡ, ಸುಮ್ಮನೆ ದರ್ಶನ್ ಅಂತ ಟ್ಯಾಗ್ಲೈನ್ ಇದ್ರೆ ಸಾಕು, ಫ್ಯಾನ್ಸ್ ಗಳೆಲ್ಲ ಮುಗಿಬಿಟ್ಟು ಸಿನಿಮಾ ನೋಡ್ತಾರೆ. ಬ್ಲಾಕ್ ಬಸ್ಟರ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರು ಡಿ ಬಾಸ್ ಅನ್ನೋ ಒಂದು ಮಾತಿದ್ರೇನೆ ಸಾಕು, ಅಂಟ್ಕೊಳತ್ತೆ ಫುಲ್ ಥಿಯೇಟರ್. ಥಿಯೇಟರ್ ಫುಲ್ಲು. ಓಕೆ, ಪೈಸಾ ವಸೂಲ್ ಮೂವಿ ಪಕ್ಕ. ಪೈಸಾ ವಸೂಲು. ಲಾಸ್ಟ್ ಅಲ್ಲಿ ಒಂದು ಗೆಟಪ್ ಹಾಕಿದ್ದಾರೆ ಸೊ ದರ್ಶನ್ ಅವರು. ತುಂಬಾ ಎಕ್ಸೈಟ್ ಆಗಿದ್ದೀನಿ. ಓಕೆ, ಥಿಯೇಟರ್ ನೋಡ್ಬೇಕು, ಜಾಸ್ತಿ ಬಿಟ್ಕೊಟ್ಟಿಲ್ಲ. ಓಕೆ, ಅದು ಇನ್ನೊಂದು ಕಾಟೇರ ಟಿವಿಸ್ ಬಿಟ್ರು, ಆ ಬೀಡಿ ಹಚ್ಕೊಳ್ಳೋ ಸೇಲ್ ಇದೆ, ಮಸ್ತಾಗಿದೆ ಅದು ಮಾತ್ರ. ಥಿಯೇಟರ್ ಫುಲ್ಲು ಆಗ್ಬಿಡುತ್ತೆ. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ಬ್ರೋ? ಖಂಡಿತ ಬ್ರೋ, ರಾಬರ್ಟ್ ಇಂದಾನು ಎಲ್ಲ ಫಸ್ಟ್ ಡೇ ಫಸ್ಟ್ ನೋಡ್ಕೊಂಡ್ ಬರ್ತಾ ಇದೀನಿ. ಖಂಡಿತ ನೋಡ್ತೀನಿ, ಬಾಸ್ ಫ್ಯಾನ್ ನಾನು. ಓಕೆ, ಸೊ ರಾಕ್ಲೈನ್ ವೆಂಕಟೇಶ್ ಪ್ರೊಡಕ್ಷನ್ ಇದ್ರಲ್ಲಿದೆ. ಸೊ ಅವ್ರದ್ದು ಇದು ಹೆಂಗೆ ಹೇಳ್ತೀರಾ? ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಅವರು ವಿಶ್ವನಾಥ್ ಅವ್ರ ಜೊತೆ ಮಾಡಿದ್ದಾರೆ, ಅಂಬರೀಶ್ ಜೊತೆ ಮಾಡಿದ್ದಾರೆ, ಸಲ್ಮಾನ್ ಖಾನ್ ಜೊತೆ ಬಜರಂಗಿ ಬಾಜನ್ ಮಾಡಿದ್ದಾರೆ, ಲಿಂಗ ಮಾಡಿದ್ದಾರೆ, ರಜನಿಕಾಂತ್ ಜೊತೆ, ಮತ್ತೆ ಅಪ್ಪು ಬಾಸ್ ಜೊತೆ ಮಾಡಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಮಾಡಿದ್ದಾರೆ. ಅವರು ಏನಾದ್ರು ಒಬ್ರು ದೊಡ್ಡವರು ಮಾತಾಡಿದ್ದಾರೆ. ಆಗಿನ ಕಾಲದಲ್ಲೆಲ್ಲ ಪ್ರೀತ್ಸೆ ಮತ್ತೆ ನಾಗರಾವು ಟೈಮಲ್ಲೆಲ್ಲ ಬಂತಲ್ಲ ಅವಾಗ, ಅದು ಸುಮ್ಮನೆ ರಾಕ್ಲೈನ್ ಪ್ರೊಡಕ್ಷನ್ಸ್ ಅಂತ ನೇಮ್ ಇದ್ರೆ ಸಾಕಂತೆ ಮೂವಿ ಇಟ್ಟಾಗ್ಬಿಟ್ಟಿದ್ದು. ಹೆಂಗೆ ಒಂಬಾಳು ಫಿಲಮ್ಸ್ ಎಲ್ಲ ಇದೆಯೋ ಆ ತರ ಸುಮ್ಮನೆ ರಾಕ್ಲೈನ್ ಪ್ರೊಡಕ್ಷನ್ಸ್ ಅಂತ ಇದ್ರೆ ಸಾಕಂತೆ ಮೂವಿ. ಓಕೆ, ಸಲಾರ್ ಓಡುತ್ತಾ ಓಡಲ್ವ ಬ್ರೋ? ಇಲ್ಲಿ ಸಲಾರ್ ಓಡುತ್ತೆ. ಓಕೆ, ಬಟ್ ಏನಂದ್ರೆ ಕಾಟೇರ ಬಂದ್ರೆ ಇನ್ನೊಂದೇನಂದ್ರೆ ಸರ್, ಗೋಸ್ಟ್ ಮತ್ತೆ ಗೋಸ್ಟ್ ತುಂಬಾ ಸ್ಕ್ರೀನ್ಸ್ ಕಮ್ಮಿ ಆಗಿತ್ತು. ಬಟ್ ಕಾಟೇರ ಮಾತ್ರ ಅದರ ಆಗ್ಬಾರ್ದು ಅಂತ ಅನ್ಕೊಂತೀನಿ. ವೆಂಕಟೇಶ್ವರ ಅದ್ರ ಮೇಲೆ ನಿಗಾ ವಹಿಸಬೇಕು. ನಮ್ಮ ಕನ್ನಡ ಸಿನಿಮಾ ತುಂಬಾ. ನೆಕ್ಸ್ಟ್ ದರ್ಶನ್ ಅವ್ರ ಮೂವಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಬ್ರೋ? ನೆಕ್ಸ್ಟ್ ಇದು KVN ಜೊತೆ ಮಾಡ್ತೀರಲ್ಲ, ಪ್ರೇಮ್ ಅವ್ರ ಜೊತೆ, ಮತ್ತೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. 2003 ಕರಿಯಾ ಮಾಡಿದ್ರು, ಈಗ ಮತ್ತೆ ಮಾಡ್ತಾ ಇದಾರೆ ಸರ್, ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಓಕೆ, ಒಂದು ಡೈಲಾಗ್ ಕೊಡಿದೆ ಬ್ರೋ, ಯಾವ್ದಾದ್ರು ಡೈಲಾಗ? ಫಸ್ಟ್ ಹೊತ್ತ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿಡಿ ಗಾಳಿ ಬೀಸುತ್ತೆ. ಕಾಟೇರ ಯಾವ್ದು ಬೆಟರ್? ನಮ್ಗೆ ಕಾಟೇರ ಬ್ರೋ. ಕಾಟೇರ ಯಾಕೆ ಬ್ರೋ? ನಮ್ ಕನ್ನಡ ಮೂವಿ ನಾವು ಪ್ರೋತ್ಸಾಹಿಸ್ಬೇಕು ಬ್ರೋ, ಕನ್ನಡ ಮೂವಿಗೆ ಸಪೋರ್ಟ್ ಮಾಡ್ಬೇಕು, ಅದಕ್ಕೆ. ಸೊ ಟ್ರೈಲರ್ ನೋಡಿದ್ರ ಬ್ರೋ? ಹೇಗೆ ಅನಿಸ್ತು? ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಓಕೆ,
ಅವ್ರದ್ದು ಲುಕ್ ಬಿಟ್ಟಿದ್ದಾರೆ ಲಾಸ್ಟ್ ಅಲ್ಲಿ, ಅದ್ರ ಬಗ್ಗೆ ಏನು ನಿಮ್ಮ ಒಪಿನಿಯನ್? ಓಕೆ, ಸೊ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ? ಟಿಕೆಟ್ ಸಿಕ್ಕರೆ ನೋಡೋಣ, ಫ್ಯಾನ್ಸ್ ಜಾಸ್ತಿ ಇದ್ದಾರೆ, ಟಿಕೆಟ್ ಓಕೆ, ನೋಡೋಣ, ಸಿಕ್ಕಿದ್ರೆ ಟ್ರೈಲರ್ ನೋಡಿದ್ರ ಬ್ರೋ? ಹೆಂಗಿದೆ? ಮಸ್ತಾಗಿದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತೀರಾ ಹೆಂಗೆ ಬ್ರೋ? ಓಕೆ, ಮೆಜೆಸ್ಟಿಕ್. ಓಕೆ, ಏನಾದ್ರು ಒಂದು ಡೈಲಾಗ್ ಕೊಡಿರಿ ಬ್ರೋ ಡಿ ಬಾಸ್ ಬಗ್ಗೆ. ಓಕೆ, ಹೌದಾ? ಸಲಾರ್ ವರ್ಸಸ್ ಕಾಟೇರ, ಯಾಕೆ ಬ್ರೋ? ಕಾಟೇರ ಅಂದರೆ ಡಿ ಬಾಸ್ ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಿ. ಅವರು ಕರ್ನಾಟಕದಲ್ಲಿ ಮಾತ್ರ ಬಿಡ್ತಾರೆ, ಪ್ಯಾನ್ ಇಂಡಿಯಾ ಬಿಡಲ್ಲ. ಅದಂದರೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ, ಹೆವಿ ಜನ. ಬೇರೆ ಅವರಂದರೆ ಫಸ್ಟ್ ಡೇ ಹೆವಿ ಜನ ಫ್ಯಾನ್ಸ್ ಇದ್ದಾರೆ, ಫಸ್ಟ್ ಡೇ ನೋಡ್ತಾರೆ. ಅಂದರೆ ನಾವು ಹೋಗ್ಬೇಕಂತಿದ್ದೀರಿ. ಅಂದರೆ ಟ್ರೈಲರ್ ನೋಡಿದ್ರಿ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಅದು ಎಕ್ಸೈಟ್ ಆಗಿದ್ದಾರೆ ಎಲ್ಲ ನೋಡೋಕ್ಕೆ ಅದನ್ನು. ತುಂಬ ಜನ ನೋಡ್ತಾರೆ. ಹಾಂ, ಹೋಗಿ ನೋಡಿ, ಪಕ್ಕಾ ನೋಡ್ತೀರಿ. ಕಾಟೇರ ವರ್ಸಸ್ ಸಲಾರ್, ಯಾಕೆ ಬ್ರೋ? ಅದ್ರ ಮುಂದೆ ಯಾವ ಮೂವಿ ಬಿಟ್ರು ನಾವು ಕಾಟೇರನೇ. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ಪಕ್ಕಾ? ಸಲಾರ್ ವರ್ಸಸ್ ಕಾಟೇರ, ಯಾವ್ದು ಬೆಟರ್? ಕಾಟೇರ, ಯಾಕೆ ಬ್ರೋ? ಡೈವರ್ಟ್ ದರ್ಶನ್ ಫ್ಯಾನ್ ನಾನು. ಓಕೆ, ಮುಂಚೆಯಿಂದ ನೋಡಿ ಫಿಲಮ್ ಎಲ್ಲ ನೋಡ್ಕೊಂಡ್ ಬಂದೀನಿ. ಓಕೆ, ಅದಕ್ಕೋಸ್ಕರ ಕಾಟೇರ ನೋಡ್ತೀನಿ. ಕಾಟೇರ ನೋಡ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಓಕೆ.